ದೊಡ್ಡ ಶ್ರೀಮಂತರು ಅಂದಿ ಅಲ್ವಾ, ಅವ್ರ ಮನೆ ಎಷ್ಟು ದೊಡ್ಡದಿದೆ, ನಮ್ಗಿಂತ ದೊಡ್ಡದಿದ್ಯಾ? ಪುಟ್ಟ, ಅವರಿಗೆಲ್ಲ ನಮ್ಮ ಮನೆ ಲೆಕ್ಕಕ್ಕೆ ಇಲ್ಲ. ನಮ್ಮ ಮನೆ ಅವರಿಗೆ ಕೋಳಿ ಗೂಡ್ತರ. ಅವ್ರ ಮನೆ ದೊಡ್ಡ ಹಡಗಿರುತ್ತಲ್ವಾ, ಅಷ್ಟು ದೊಡ್ಡದಿದೆ. ದೊಡ್ಡ ಹಡಗು ಅವ್ರ ಮನೆ. ಹಡಗಿನ ಅಷ್ಟು ದೊಡ್ಡದಿದ್ಯಾ? ತುಂಬಾ ದೊಡ್ಡದು. ನಮ್ಮ ಅಕ್ಕಪಕ್ಕದ ಮನೆ ಇದೆಯಲ್ವಾ, ಅಷ್ಟೇ ಅಲ್ಲ, ನಮ್ ಇಡೀ ಬೀದಿ ಸೇರ್ಸಿದ್ರೆ ಅವ್ರದ್ದೊಂದ್ ಮನೆ ಅಷ್ಟು ದೊಡ್ಡದಿದೆ. ಅಬ್ಬಾ, ಅಷ್ಟು ದೊಡ್ಡ ಮನೆನಾ? ನಿನ್ಗೆ ಗುಡ್ಸುಟ್ಕೆ ವರ್ಷುಟ್ಕೆ ಕಷ್ಟ ಆಗಲ್ವಾ? ಇಲ್ಲ ಕಂದ, ಒಂದ್ ಸ್ವಲ್ಪನೂ ಕಷ್ಟ ಆಗಲ್ಲ. ಆ ಮನೆ ಎಷ್ಟು ದೊಡ್ಡದಿದ್ಯೋ ಆ ಮನೇಲಿರೋ ಜನರ ಮನಸ್ಸು ಅಷ್ಟೇ ದೊಡ್ಡದಿದೆ. ಆ ಮನೇಲಿ ಪ್ರತಿ ಒಂದ್ ಕೆಲಸ ಮಾಡಕ್ಕೂ ನಂತರ ತುಂಬಾ ಕೆಲ್ಸದವ್ರಿದ್ದಾರೆ. ನನಗೆ ಕಷ್ಟ ಆಗಲ್ಲ. ಮತ್ತೆ ಇನ್ನೊಂದು ವಿಷಯ, ಆ ಮನೆ ಯಾರ್ದು ಗೊತ್ತಾ? ಯಾರ ಮನೆ? ಬೇರೆ ಯಾರ್ದು ಅಲ್ಲ, ಅವತ್ ನಮ್ಮ ಮನೆಗ್ ಬಂದಿದ್ರಲ್ಲ, ನೀನು ಗುಂಡು ಮಾಮ ಅಂತ ಕರಿದ್ಯಲ್ಲ, ಅವ್ರ ಮನೆ ಅದು. ಹೌದಾ? ಅವ್ರ ಮನೆನಾ? ಅವ್ರ ಮನೆ ಅಷ್ಟೊಂದು ದೊಡ್ಡದಿದ್ಯಾ? ನಾಳೆ ಹೋಗ್ತೀಯಲ್ಲ, ನಾನ್ ಕೇಳ್ದೆ ಅಂತ ಹೇಳು. ಖಂಡಿತವಾಗ್ಲೂ ಹೇಳ್ತೀನಿ ಪುಟ್ಟ. ಏನಾಯ್ತಮ್ಮ? ಏನಿಲ್ಲ. ಯಾರು ಯಾರು? ನಾನ್ ಸಿಸ್ಟರ್, ನಿನ್ನ ಅಣ್ಣ. ಏನಣ್ಣ, ಏನಾಗಿದೆ ನಿನಗೆ? ಇತ್ತೀಚೆಗೆ ಇದೊಂದು ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ. ಮಧ್ಯರಾತ್ರಿ ಬಂದು ಹೆದರ್ಸೋದು. ಯಾಕೆ ಯಾಕೆ ಹೀಗೆ ಮಾಡ್ತಾ ಇದೀಯಾ? ನೆಕ್ಸ್ಟ್ ಟೈಮ್ ಈ ತರ ಮಾಡಿದ್ರೆ ಕೈ ಸಿಕ್ಕಿದ್ನ ತಗೊಂಡು ತಲೆ ಮೇಲೆ ಬಾರಿಸ್ಬಿಡ್ತೀನಿ. ಅಯ್ಯೋ ದೇವ್ರೆ, ಸಿಸ್ಟರ್ ಬರೀ ಬೈಯೋದನ್ನಷ್ಟೇ ಮಾಡಬೇಡ, ನನ್ನ ಕಷ್ಟನೂ ಸ್ವಲ್ಪ ಕೇಳು. ಏನ್ ನಿನ್ ಕಷ್ಟ? ಸಿಸ್ಟರ್, ಆ ಭಾಗ್ಯ ಮತ್ತೆ ಕನ್ಸಲ್ ಬಂದಿದ್ಲು. ಒಂದ್ ದಿವಸ ಬಂದ್ರೆ ಓಕೆ, ಪದೇ ಪದೇ ಬರ್ತಾಳೆ ಅಂದ್ರೆ ಏನರ್ಥ? ಅವಳು ಬದುಕಿದಾಳೆ ಅನ್ನೋ ಸುದ್ದಿ ಬೇರೆ ಬಂದ್ಬಿಟ್ಟಿದೆ. ಅದನ್ನ ತಗೊಂಬಂದು ಇದಕ್ಕೆ ಲಿಂಕ್ ಮಾಡಿ ನೋಡಿದ್ರೆ ನನಗನ್ಸುತ್ತೆ ಒಂದು ಫೈನ್ ಡೇ ಸೀದಾ ನಮ್ಮ ಮನೆಗೆ ಬಂದ್ಬಿಡ್ತಾಳೆ ಅನ್ನೋ ಭಯ ಕಾಡ್ತಿದೆ ಸಿಸ್ಟರ್. ಸಿಸ್ಟರ್, ನನ್ನ ಹಾರ್ಟು ಲೌಡ್ ಸ್ಪೀಕರ್ ಹಾಕೊಂಡು ಬಡ್ಕೊಳಕ್ ಶುರು ಮಾಡ್ತಾ ಹೆದರಿಕೆ ಆಗ್ಬಿಡ್ತು ಸಿಸ್ಟರ್. ಅದಕ್ಕೆ ನಿನ್ನ ಮುಂದೆ ಬಂದು ಕೂತೆ, ನಿನ್ ನೋಡಿದ್ರೆ ಸ್ವಲ್ಪ ಧೈರ್ಯ ಬರುತ್ತಲ್ಲ, ಅದಕ್ಕೆ ಇಲ್ಲಿ ಬಂದೆ. ಯಾಕಣ್ಣ ಇಷ್ಟೊಂದು ಹೆದರ್ಕೋತೀಯ? ಕನ್ಸು ಯಾವತ್ತೂ ನಿಜ ಆಗಲ್ಲ, ಅದಕ್ಕೆ ಅದನ್ನ ಕನ್ಸು ಅಂತ ಹೇಳೋದು. ಕನ್ಸೆಲ್ಲ ನಿಜ ಆಗೋ ಆಗಿದ್ರೆ ಇಷ್ಟೊತ್ತಿಗೆ ನಾನು ಮಹಾರಾಣಿ ಆಗಿರ್ತಿದ್ದೆ. ಆ ಥರ ಕನ್ಸು ನನಗೂ ಬೀಳತ್ತೆ. ಕನ್ಸಲ್ಲಿ ರಾಣಿ ಆಗಿರ್ತೀನಿ, ಕಿರೀಟ ಹಾಕೊಂಡಿರ್ತೀನಿ, ಸಿಂಹಾಸನ ಮೇಲೆ ಕೂತಿರ್ತೀನಿ. ಹಾಗಂತ ರಿಯಲ್ ಲೈಫಲ್ಲಿ ಅದೆಲ್ಲ ಆಗ್ಬಿಡುತ್ತಾ? ಕೆಲವು ಕನಸು ನಿಜ ಆಗುತ್ತೆ ಸಿಸ್ಟರ್. ನನ್ನ ಕನಸಲ್ಲಿ ಎಣ್ಣೆ ಬಾಟ್ಲು ಕಾಣುತ್ತಾ, ನಾನು ಎಣ್ಣೆ ಹೊಡಿತಾ ಕೂತಿರ್ತೀನ, ಎದ್ದ ಮೇಲೂ ಹೊಡಿತೀನಿ. ಕನಸಲ್ಲೂ ಎಣ್ಣೆ, ಎದ್ದ ಮೇಲೂ ಎಣ್ಣೆ. ಹಾಗಾದ್ರೆ ಕನಸು ನಿಜ ಆದಂಗ ಆಯ್ತಲ್ಲ. ಅದನ್ನ ಕನಸು ಅಂತನ್ನಲ್ಲ, ಚಟ್ಟ ಅಂತಾರೆ. 24 ಗಂಟೆ ಎಣ್ಣೆ ಗೂಗಲ್ ಇರ್ತಿಯಲ್ಲಣ್ಣ, ಅದಕ್ಕೆ ಕನ್ಸಲ್ ಬರೋದು. ಸುಮ್ಮನೆ ಏನೇನೋ ನಾನ್ಸೆನ್ಸ್ ಮಾತಾಡಬೇಡ. ಹೋಗ್ಲಿ ಬಿಡಿ ಸಿಸ್ಟರ್, ಎಣ್ಣೆ ಎಕ್ಸಾಂಪಲ್ ಕ್ಯಾನ್ಸಲ್. ಈಗ ನನ್ನ ಮಾತು ಕೇಳು, ಆ ಭಾಗ್ಯ ಕನ್ಸಲ್ ಬಂದಿದ್ದಾಳೆ ಅಂತ ಹೇಳಿದ್ನಲ್ಲ ಅಣ್ಣ. ಅಯ್ಯೋ, ನನ್ನ ಮಾತು ಪೂರ್ತಿ ಕೇಳು ಸಿಸ್ಟರ್. ಆ ಭಾಗ್ಯ ಕನ್ಸಲ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಆ ಕತೆ ಫಾಸ್ಟ್ ಫಾರ್ವರ್ಡ್ ಆಗಿ ಮುಂದಕ್ಕೆ ಹೋಗಿ ಅವಳು ಇಲ್ಲಿಗೆ ಬಂದು ನಮ್ಮನ್ನ ಮನೆಯಿಂದ ಆಚೆ ಹಾಕದಂಗೆ ಕನಸು ಬಿತ್ತು ಸಿಸ್ಟರ್. ಅಷ್ಟೇ ಅಲ್ಲ ಸಿಸ್ಟರ್, ನಮ್ಮ ಬಂಡವಾಳ ಎಲ್ಲ ಗೌತಮ್ ಗೊತ್ತಾಗಿ ಅವನು ನಮ್ಮ ಹತ್ರ ಕರೆದು ತುಪ್ಪಕ್ಕೆ ಮುಖ ಕುಗುದಂಗೆ ಕನಸು ಬಿತ್ತು ಸಿಸ್ಟರ್. ಈಗ ಹೇಳು, ಭಯ ಆಗತ್ತಾ ಇಲ್ವಾ? ಯಾಕಣ್ಣ ಮಧ್ಯರಾತ್ರಿ ಬಂದು ನನ್ನ ಜೀವ ತಿಂತಾ ಇದೆಯಾ? ಅಂತದೇನು ಆಗಲ್ಲ. ನಿಧಾನ. ಥ್ಯಾಂಕ್ ಯು. ಮಗಿ, ಥ್ಯಾಂಕ್ ಯು. ಆಗ್ಲೇ ಹೇಳ್ತಿದ್ರಲ್ಲ ಸೇವೆ ಮಾಡಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ, ಈಗ ಅವಕಾಶ ಕೊಡ್ತಿದ್ದೀನಿ. ಹೇಳಿ, ಏನ್ ಮಾಡ್ಬೇಕು? ನಾನು ಟ್ಯಾಬ್ಲೆಟ್ ತಗೋಬೇಕು, ಟ್ಯಾಬ್ಲೆಟ್ ಕೊಡಿ ಪ್ಲೀಸ್. ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಇದಕ್ಕೆ ತುಂಬು ಹೃದಯದ ಧನ್ಯವಾದಗಳು.
ಥ್ಯಾಂಕ್ ಯು. ಸಾಕಾ? ಎಸ್ ಥ್ಯಾಂಕ್ ಯು. ಮಲ್ಗಿಯಾರ ಬನ್ನಿ ನೀವು ಮಲ್ಕೊಳ್ಳಿ. ಮಲಗ್ತೀನಿ, ಬಟ್ ನಿದ್ದೆ ಬರುತ್ತಿಲ್ಲ, ಗೊತ್ತಿಲ್ಲ. ಮಲ್ಕೊಳ್ಳಿ. ಗೊತ್ತುಮರೆ ನೀವು ಮಲ್ಗಿದ್ರೆ ತಾನೇ ನಿದ್ದೆ ಬರೋದು. ನೋಡಿ, ನಿದ್ದೆಗೆ ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಬಿಡ್ಬೇಕು, ಆಗ ನಿದ್ದೆ ತಾನಾಗೆ ಬರುತ್ತೆ. ಅದು ಬಿಟ್ಟು ನಿದ್ದೆ ಬರ್ತಿಲ್ಲ ಅಂತ ಯಾವಾಗಲೂ ಮಲಗಿದ್ರೆ ಬರೋ ನಿದ್ದೆನೂ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ನಿದ್ದೆ ಮಾತ್ರೆ ತಗೊಂಡು ನಿದ್ದೆ ಮಾಡೋ ಅಂಥವ್ರ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು. ಸೊ ಬನ್ನಿ ನಿದ್ದೆ ಮಾಡಿ. ಹೌದು, ಬಟ್ ಬಟ್ಟು ಗಿಟ್ಟು ಏನೂ ಇಲ್ಲ, ನೀವು ಬನ್ನಿ ಮಲ್ಕೊಳ್ಳಿ. ಇಷ್ಟು ದಿವಸ ನಾನು ಮಲಗಬೇಕಾದ್ರೆ ನಿಮ್ಮ ಮೇಲೆ ಕೈ ಹಾಕೊಂಡು ಮಲಗ್ತಾ ಇದ್ನಲ್ಲ, ನಿದ್ದೆ ಬರ್ತಾ ಇತ್ತು. ಈಗ ಕೈಗೆ ಏಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಪೇಷಂಟ್ ಆಗ್ಬಿಟ್ಟಿದ್ದೀರಾ. ನಿದ್ದೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಪೇಷಂಟ್ ಆಗಿಬಿಟ್ರೆ ನೀವು ನನ್ನ ಮೇಲೆ ಕೈ ಇಡಲ್ವಾ? ಮತ್ತೆ ನಾನು ಹೇಗೆ ಮಲ್ಗೋದು? ಏನಂಗಂದ್ರೆ ಗೌತಮ್ ಅವರೇ, ನೀವು ಕೈ ಹಿಡ್ತಾ ಇದ್ರೆ ನನಗೆ ನಿದ್ದೆ ಬರಲ್ಲ. ನೀವು ಬನ್ನಿ ಇಲ್ಲಿ, ಕೈ ಹಿಡಿ. ಬೇಡಪ್ಪ. ಗೌತಮ್ ಅವರೇ, ನೀವು ಈ ಕಡೆ ಬನ್ನಿ, ಹೇಳ್ತೀನಿ ನಾನು, ಪ್ಲೀಸ್. ನಿದ್ದೆ ಎಲ್ಲ ಮೇಲೆ ಏನಾದ್ರು ನಿಮ್ಮ ಕೈ ತಾಗಿಸ್ಬಿಟ್ರೆ ಕಷ್ಟ. ಬೇಡ, ಆ ಥರ ಏನೂ ಆಗಲ್ಲ, ನೀವು ಈ ಕಡೆ ಬನ್ನಿ, ಹೇಳ್ತೀನಿ ನಾನು. ಬೇಡ ಪ್ಲೀಸ್. ಮೈ ಗಾಡ್. ಏನು ಹಠ ಮಾಡ್ತೀರಿ? ಕೈ ಕೊಡಿ. ಹುಷಾರ್ರಿ, ಏನೂ ಆಗಲ್ಲ, ಕೈ ಕೊಡಿ. ಏನಾಗಲ್ಲ ತಾನೆ? ಏನೂ ಆಗಲ್ಲ. ಓಕೆ, ನಿಮ್ಗೆ ಓಕೆನಾ? ನನಗೆ ಓಕೆ. ಈಗ ನಾನು ಆರಾಮಾಗಿ ಮಲಗ್ಬೋದು, ನೀವು ಆರಾಮಾಗಿ ಮಲಗ್ಬೋದ್ರೆ. ಗುಡ್ ನೈಟ್. ಗುಡ್ ನೈಟ್.